ಹೇಳಪ್ಪ. ಸರ್, ಹೊಸದಾಗಿ ಸಂಸದರಾಗಿ ಆಯ್ಕೆಯಾಗಿ ಬಂದಿದ್ದೀರಿ. ಮೊದಲ ದಿನ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನು, ಡೆಲ್ಲಿ ಸುಮಾರು ನನಗೂ ಕೂಡ 40 ವರ್ಷದ ಅವಿನಾಭಾವ ಸಂಬಂಧ ಇದೆ. ಪಕ್ಷ ಟಿಕೆಟ್ ಕೊಡ್ತು, ಬಂದಿದ್ದೀರಿ, ಗೆದ್ದಿದ್ದೀವಿ. ತುಮಕೂರು ಒಂದು ಜ್ಞಾನ ಭಂಡಾರದ ಜಿಲ್ಲೆ. ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನನ್ನದಾದಂಥ ಅನುಭವವನ್ನು ಹಂಚ್ಕೋಬೇಕು ಅಂತ ಇಚ್ಛೆಪಟ್ಟಿದ್ದೀನಿ. ಏನು ತುಮಕೂರು ಕ್ಷೇತ್ರದ ಜನತೆ ಏನು ನಿರೀಕ್ಷೆ ಮಾಡಬಹುದು? ನಿರೀಕ್ಷೆ ಏನಿದೆ ರೀ, ಒಡನಾಟ ಬೇಕು, ಮೂಲಭೂತ ಸೌಕರ್ಯ ಬೇಕು. 16 ವರ್ಷಗಳಿಂದ ಕುಡಿಯೋ ನೀರಿಲ್ಲ, ರಸ್ತೆಗಳಿಲ್ಲ, ಮತ್ತು ನೀರಾವರಿ ಯೋಜನೆಗಳಿಲ್ಲ. ಬೆಂಗಳೂರಿಗೆ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ತುಂಬ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗ್ತಾ ಇರ್ತಕ್ಕಂಥ ಮೊದಲನೇ ಒಂದು ನಗರ ಇದೆ. ಆ ನಗರದ ಜನಸಂದಣಿಯ ಜೊತೆಯಲ್ಲಿ ಬೆಂಗಳೂರಿನ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ತುಂಬ ಅವಕಾಶಗಳಿದೆ. ತುಂಬ ಬಡತನ ಇದೆ. ಆ ಬಡತನದ ಜೊತೆಯಲ್ಲಿ ನೀರಾವರಿಗೆ ನಾವು ರೈತನ ಬೆನ್ನೆಲುಬು ನೀರಾವರಿ, ಅದಕ್ಕೆ ಆದ್ಯತೆ ಕೊಡೋದು ಅಂತ. ಕಳೆದ ಬಾರಿಯೂ ಕೂಡ ಅಂದರೆ ದೇವೇಗೌಡರ ಸ್ಪರ್ಧೆ ಸಂದರ್ಭದಲ್ಲೂ ಕೂಡ ಬಹು ದೊಡ್ಡದಾಗಿ ಕೇಳಿ ಬಂದಿದ್ದು ಹೇಮಾವತಿ ನೀರು ಸರಿಯಾಗಿ ನಮಗೆ ತಿಳಿಸಿಲ್ಲ, ಕುಡಿಯೋ ನೀರು. ಅದೆಲ್ಲ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ, ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಇದು ಸರ್, ಈ ಕಾರ್ಯಕ್ರಮ ಪಾರ್ಟಿಯವ್ರು ಕರೆದಿದ್ದಾರೆ, ಬಂದಿದ್ದೀವಿ. ಪಾರ್ಟಿ ಏನು ಸಂದೇಶ ಕೊಡ್ತಾರೆ, ರೆಸ್ಟ್ರಿಕ್ಷನ್ ಕೊಡ್ತಾರ, ಅದನ್ನು ಕೇಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.